ನಮಸ್ಕಾರ. ಇವತ್ತು ನಾವು ಕನ್ನಡದ ಒಂದು ತುಂಬಾನೇ ಫೇಮಸ್ ಸೀರಿಯಲ್ ಕರ್ಣ ಅದರ 18ನೇ ಸಂಚಿಕೆ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹೌದು, ನಮಸ್ಕಾರ. ಈ ಎಪಿಸೋಡಲ್ಲಿ ಕೆಲವು ಬಹಳ ಮುಖ್ಯವಾದ ಭಾವನಾತ್ಮಕವಾದ ಸನ್ನಿವೇಶಗಳು ನಡೀತವೆ. ಹೌದು, ಕತೆ ನಡೀತಿರೋದು ನಿಧಿಯ ಮನೆಯಲ್ಲಿ. ಅವಳ ಅಕ್ಕ ನಿತ್ಯಾಳ ಮದುವೆ ತಯಾರಿ ನಡೀತಿದೆ. ಅಂತಹ ಸಮಯದಲ್ಲಿ ಕರ್ಣ ಮತ್ತು ಅವನ ಅಜ್ಜಿ ಅಲ್ಲಿಗೆ ಬರ್ತಾರೆ. ಆ ಮದುವೆ ಸಂಭ್ರಮದ ಮಧ್ಯದಲ್ಲೇ ಪಾತ್ರಗಳ ಒಳಗಿನ ಟೆನ್ಷನ್ಸ್ ಅಂದ್ರೆ ಗುಪ್ತವಾದ ಭಾವನೆಗಳು ಹೇಗೆ ಹೊರಗೆ ಬರುತ್ತೆ ಅನ್ನೋದು ಇಲ್ಲಿ ಇಂಟ್ರೆಸ್ಟಿಂಗ್. ಕರೆಕ್ಟ್. ಅಲ್ಲಿ ಒಂದು ಸೀನ್ ಇದೆ. ಕರ್ಣನ ಅಜ್ಜಿ, ಡಾರ್ಲಿಂಗ್ ಇದೆಲ್ಲ ತಗೊಂಬಂದ್ಬಿಡ್ಕಂದ ಅಂತ ಕೆಲವು ವಸ್ತುಗಳ ಲಿಸ್ಟ್ ಕೊಡ್ತಾರೆ. ಆವಾಗ್ಲೇ ನಿಧಿಯ ಅಜ್ಜಿ, ಕರ್ಣ ನೀನು ಜೊತೆಯಲ್ಲಿ ನಿಧಿನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆ ಕ್ಷಣ ಇದೆಯಲ್ಲ, ನಿಧಿಗೆ ಒಂಥರ ಶಾಕ್ ಆದಾಗತ್ತೆ. ಅವಳಿಗೆ ತಕ್ಷಣ ಕರ್ಣನ್ ತಂದೆ ಹೇಳಿದ ಮಾತು ನೆನಪಾಗುತ್ತೆ. ಆ ಭಯಾನಕ ಎಚ್ಚರಿಕೆ, ಕರ್ಣನ ಜೊತೆ ಕಾಣಿಸ್ಕೊಂಡ್ಯೋ ನೀನು ಜೀವನನೇ ನಡುಬೀದಿಯಲ್ಲಿ ತಂದ್ಕೊಂತೀಯಾ ಅನ್ನೋದು. ಅವಳು ಮನಸ್ಸಲ್ಲೇ ಅಯ್ಯೋ ಮತ್ತೆ ಕರ್ಣ ಸರ್ ಜೊತೆ ಕಳ್ಸೋಕ್ ನೋಡ್ತಿದ್ದಾರಲ್ಲ ಅನ್ಕೊಂತಾಳೆ. ಆದ್ರೂ ಅಜ್ಜಿಯ ಮಾತು ಅದನ್ನ ತಟ್ಟೋಕ್ಕಾಗಲ್ಲ, ಸರಿ ಅಂತ ಹೋಗ್ತಾಳೆ. ಇಲ್ಲಿ ನಿಧಿಯ ಪಾತ್ರ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ನೋಡಿ. ಅವಳು ಒಳ್ಳೆ ಹುಡುಗಿ, ಕಾಲೇಜ್ ಟಾಪರ್ ಬೇರೆ, ತನ್ನ ಪ್ರೊಫೆಸರ್ ಕರ್ಣನ ಮೇಲೆ ಒಂದು ಸೈಲೆಂಟ್ ಆದ ಪ್ರೀತಿ ಬೇರೆ ಇದೆ. ಆದ್ರೆ ಈ ತಂದೆಯ ಭಯ ಹುಟ್ಟಿಸೋ ವಾರ್ನಿಂಗು, ಅದು ಎಲ್ಲದರ ಜೊತೆ ಹೇಗೆ ಕ್ಲಾಶ್ ಆಗುತ್ತೆ ಅನ್ನೋದು. ಒಂದು ಕಡೆ ಕರ್ತವ್ಯ, ಇನ್ನೊಂದು ಕಡೆ ಭಯ, ತಕ್ಷಣದ ಕಾನ್ಫ್ಲಿಕ್ಟ್ ಅದು. ಆಮೇಲೆ ಮಾಲ್ನಲ್ಲಿ ನಡೆಯೋ ಘಟನೆ, ಅದೇ ಈ ಸಂಚಿಕೆಯ ಹೈಲೈಟ್ ಅನ್ಸುತ್ತೆ ನನಗೆ. ಖಂಡಿತ. ಏನಾಗುತ್ತೆ ಅಂದ್ರೆ ನಿಧಿಯ ಚೂಡಿದಾರದ ಹಿಂದಿನ ನಾಡ, ಆ ದಾರ ಅದು ಬಿಚ್ಕೊಂಡಿರುತ್ತೆ. ಕರ್ಣ ಅದನ್ನ ನೋಡ್ತಾನೆ, ಸ್ವಲ್ಪ ಸಂಕೋಚದಿಂದ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ನಿಧಿ ಮೊದಲು ಸ್ವಲ್ಪ ಇತಸ್ತತ ಅಂದ್ರೆ ಸ್ವಲ್ಪ ಹಿಂಜರಿತಾಳೆ. ಆಮೇಲೆ ಅವಳೇ ಕೇಳ್ತಾಳೆ, ಏನು ಹಂಗೆ ನೋಡ್ತಿದ್ದೀರಾ, ಟೈ ಮಾಡಿ ಅಂತ ಹೇಳ್ದೆ ಅಂತ. ಆ ಧೈರ್ಯ ಇದೆಯಲ್ಲ, ಅದು ಆಶ್ಚರ್ಯಕರ. ಕರ್ಣ ಕೂಡ ತುಂಬಾ ಡೀಸೆಂಟ್ ಆಗಿ ಗೌರವದಿಂದ ಅದನ್ನ ಕಟ್ತಾನೆ. ಆ ಸಮಯದಲ್ಲಿ ನಿಧಿಯ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗು ಬರುತ್ತೆ. ಆ ನಗು ಅದು ತುಂಬಾ ವಿಷಯ ಹೇಳುತ್ತೆ. ಅದು ಕೇವಲ ನಾಚಿಕೆ ಅಲ್ಲ, ಅದರಲ್ಲಿ ಒಂದು ಅನ್ಯೋನ್ಯತೆ, ಹೇಳಲಾಗದ ಭಾವನೆಗಳ ಸುಳಿವಿದೆ. ಹೌದು, ಇದೊಂದು ವಲ್ನರಬಿಲಿಟಿ ಮತ್ತು ಟ್ರಸ್ಟ್ನ ಮೊಮೆಂಟ್ ಅಲ್ವಾ. ತಾನು ಗೌರವಿಸೋ, ಗುಟ್ಟಾಗಿ ಪ್ರೀತಿಸೋ ವ್ಯಕ್ತಿಯ ಹತ್ತಿರ ಒಂದು ಪರ್ಸನಲ್ ಸಹಾಯ ಕೇಳ್ತಾಳೆ. ಕರೆಕ್ಟ್. ಕರ್ಣನ ರೆಸ್ಪಾನ್ಸ್ ಕೂಡ ಅಷ್ಟೇ ಮುಖ್ಯ. ಅವನು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿರ್ತಾನೆ. ಆ ನಿಧಿಯ ನಗು ಆ ಕ್ಷಣದಲ್ಲಿ ಅವಳ ಭಾವನೆಗಳ ತೀವ್ರತೆಯನ್ನು ತೋರಿಸುತ್ತೆ. ಆದರೆ ಈ ಒಂದು ಸಣ್ಣ ಘಟನೆ ದೊಡ್ಡ ಪರಿಣಾಮ ಬೀರ್ಬೋದಲ್ವಾ ಈಗ ಕರ್ಣನ ಪರಿಸ್ಥಿತಿಯನ್ನು ನೋಡಿದ್ರೆ? ಹೌದು, ಖಂಡಿತ. ಕರ್ಣನ ಕಥೆನೇ ಬೇರೆ. ಅವನ ತಂದೆ ಅವನಿಂದ ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಅವನು ಜೀವನದಲ್ಲಿ ಎಂದಿಗೂ ಮದ್ವೆ ಆಗೋದಿಲ್ಲ ಅಂತ. ಅಷ್ಟೇ ಅಲ್ಲ, ಅಜ್ಜನ ಆಸ್ತಿಯೆಲ್ಲ ಕರ್ಣನ್ಗೆ ಅಂತ ಇರೋದ್ರಿಂದ ಅವನ ಸ್ಟೆಪ್ ಫಾದರ್ಗೆ ಅವನ ಮೇಲೆ ದ್ವೇಷ, ಮಲ ಸಹೋದರನಿಗೆ ಅಸೂಯೆ. ಇಡೀ ಕುಟುಂಬದ ಡೈನಾಮಿಕ್ಸ್ ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಅವನಿಗೆ ಸಪೋರ್ಟ್ ಕೊಡೋಕೆ ಮಲತಾಯಿ, ಅಜ್ಜಿ ಇದ್ದಾರೆ ನಿಜ, ಆದ್ರೆ ಅವರ ಪ್ರಭಾವ ಆ ತಂದೆಯ ಕಂಟ್ರೋಲ್ ಮುಂದೆ ಏನೂ ಇಲ್ಲ. ಆ ತಂದೆ ಒಂದು ರೀತಿ ಡಾಮಿನೇಟಿಂಗ್ ಫಿಗರ್. ಹೌದು, ಕರ್ಣ ಒಂದು ರೀತಿ ಎಮೋಷನಲಿ ಟ್ರ್ಯಾಪ್ ಆಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ನಿಧಿ ಜೊತೆಗಿನ ಅವನ ಇಂಟರಾಕ್ಷನ್, ಆ ಮಾಲ್ನಲ್ಲಿ ನಡೆದ ಸೌಮ್ಯ ಕ್ಷಣ ಕೂಡ ಅದು ತುಂಬಾ ರಿಸ್ಕಿಯಾಗಿ ಕಾಣುತ್ತೆ. ಹೌದು, ಯಾಕಂದ್ರೆ ಆ ತಂದೆಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ಅದರ ಪರಿಣಾಮ ಏನಾಗಬಹುದು? ನಿಧಿಯ ಮೇಲೂ ಇದರ ಎಫೆಕ್ಟ್ ಆಗತ್ತಾ? ಅದೇ ಈಗ ಮುಂದಿರುವ ದೊಡ್ಡ ಪ್ರಶ್ನೆ. ನಿಧಿ ತನ್ನ ಫೀಲಿಂಗ್ಸ್ ಅನ್ನ ಹೀಗೇನೆ ಸಪ್ರೆಸ್ ಮಾಡ್ಕೊಂಡು ಹೋಗ್ತಾಳಾ, ಅಥವಾ ಈ ಘಟನೆಯಿಂದ ಏನಾದ್ರೂ ಬದಲಾವಣೆ ಆಗುತ್ತಾ? ಕರ್ಣನಿಗೆ ಇವಳ ಈ ಸೈಲೆಂಟ್ ಲವ್ ಬಗ್ಗೆ ಗೊತ್ತಾಗತ್ತಾ? ಅವನು ತನ್ನ ಬಂಧನಗಳಿಂದ ಹೊರಗೆ ಬರೋಕೆ ಪ್ರಯತ್ನ ಮಾಡ್ತಾನ? ಇದು ನಿಜವಾಗ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಆಗೋ ಎಲ್ಲ ಲಕ್ಷಣಗಳು ಇವೆ. ಈ ಚಿಕ್ಕ ಇನ್ನೋಸೆಂಟ್ ಅಂತ ಕಾಣೋ ಘಟನೆ ಮುಂದೆ ದೊಡ್ಡ ಡ್ರಾಮಾಗೆ ಕಾರಣ ಆಗ್ಬೋದು. ಅವರ ಸಂಬಂಧದ ಸ್ವರೂಪ, ಅದರ ವಿರುದ್ಧ ಇರುವ ಶಕ್ತಿಗಳು, ಇದೆಲ್ಲವನ್ನು ಇದು ಪ್ರಶ್ನೆ ಮಾಡುತ್ತೆ. ಹೌದು, ಮುಂದಿನ ಸಂಚಿಕೆಗಳಲ್ಲಿ ಇದು ಹೇಗೆಲ್ಲ ತಿರುವು ಪಡೆಯುತ್ತೆ ಅನ್ನೋ ಕುತೂಹಲವನ್ನ ಈ ಎಪಿಸೋಡ್ ಖಂಡಿತ ಹುಟ್ಟಿಸಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಸಂಚಿಕೆ ಒಂದು ಕಡೆ ಮೊಳಕೆ ಹೊಡಿತಿರುವ ಒಂದು ಮುಗ್ಧ ಪ್ರೀತಿ, ಇನ್ನೊಂದು ಕಡೆ ಅದನ್ನ ಹತ್ತಿಕ್ಕೋಕೆ ಪ್ರಯತ್ನ ಮಾಡ್ತಿರೋ ಕೌಟುಂಬಿಕ ಒತ್ತಡ, ಭಯ, ಕಂಟ್ರೋಲ್, ಇದನ್ನೆಲ್ಲ ಚೆನ್ನಾಗಿ ತೋರಿಸಿದೆ. ಖಂಡಿತ. ಕೇಳುಗರು ಯೋಚನೆ ಮಾಡೋಕೆ ಒಂದು ಕೊನೆ ಪಾಯಿಂಟ್. ನೋಡೋಕೆ ಸಣ್ಣದು ಅನ್ಸೋ ಈ ತರದ ವೈಯಕ್ತಿಕ ಮೂಮೆಂಟ್ಸ್ ಇದೆಯಲ್ಲ, ಅದಕ್ಕೆ ಎಷ್ಟು ಶಕ್ತಿ ಇರ್ಬೋದು. ಅಂದ್ರೆ ಆಳವಾಗಿ ಬೇರೂರಿರೋ ಫ್ಯಾಮಿಲಿ ಕಂಟ್ರೋಲ್, ಬಲವಂತದ ಅಗ್ರಿಮೆಂಟ್ಸ್, ಇವುಗಳನ್ನೆಲ್ಲ ಚಾಲೆಂಜ್ ಮಾಡೋ ತಾಕತ್ತಿರುತ್ತಾ? ಇಂಟ್ರೆಸ್ಟಿಂಗ್ ಪ್ರಶ್ನೆ. ಈ ಹೇಳಲಾಗದ ಭಾವನೆಗಳು ಆ ಬಹಿರಂಗ ದಬ್ಬಾಳಿಕೆಯ ವಿರುದ್ಧ ಎಷ್ಟು ಹೋರಾಡಬಹುದು ಕಾದ್ ನೋಡಬೇಕು. ಇದೆಲ್ಲ ಮುಂದಿನ ಸಂಚಿಕೆ ನೋಡಿದ್ರೇನೆ ಗೊತ್ತಾಗೋದು. ಖಂಡಿತವಾಗಿಯೂ ಸಾಕಷ್ಟು ಪ್ರಶ್ನೆಗಳನ್ನ ಈ ಮುನ್ನೋಟ ಹುಟ್ಟು ಹಾಕಿದೆ. ನೋಡೋಣ ಏನಾಗುತ್ತೆ ಅಂತ. ಈ ವಿಶ್ಲೇಷಣೆ ಬಗ್ಗೆ ಕೇಳುಗರ ಅನಿಸಿಕೆ ಏನು ಅಂತ ತಿಳಿಸಿ. ಹೌದು, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆಯೇ ಇಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೋಸ್ಕರ ಶ್ರೀನಿಧಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.